ಅಮ್ಮನ ಫೇಲಾದೆ ಅಮೇರಿಕಾ ಪಾಲಾದೆ. ನಾನು ಮಾಡೋ ಕುಕಿಂಗ್ ಗೊತ್ತಲ್ಲ, ಯಾವಾಗಲೂ ಫೇಲೆ. ಒಂದಿನ ಹಾಯ್ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇವತ್ತು ಕಾಡಿನ ಮಧ್ಯ ಒಂದು ಒಳ್ಳೆ ಜಲ್ಲಿ ಕೇಕ್ ಮಾಡೋಣ ಅಂತ. ಮ್ಯಾಟ್ರ್ ಪಿಕ್ಚರ್ ಏನಂದ್ರೆ, ಜಲ್ಲಿ ಕೇಕ್ ಮಾಡೋಕ್ಕೆ ಫ್ರೀಸರ್ ಅವಶ್ಯಕತೆ ಇದೆ. ಬಟ್ ನಾವು ಇಲ್ಲ, ನೋಡೋಣ ಒಂದ್ಸಲ ಟ್ರೈ ಮಾಡೋಣ. ಆದ್ರೆ ಆಯಿತು ಅಂತ ಒಂದು ಟ್ರೈ ಮಾಡೋಣ ಅಂತ. ನೋಡೋಣ ಯಾವ ಥರ ಇರುತ್ತೆ, ಯಾವ ಥರ ಮಾಡ್ತೀನಿ, ಏನೇನು ಹಾಕ್ತೀನಿ, ಯಾವ್ಯಾವ ಫ್ರೂಟ್ಸ್ ಯೂಸ್ ಮಾಡ್ತೀನಿ, ಹೆಂಗೆ ಮಾಡ್ತೀನಿ ಸಿಂಪಲ್ ಆಗಿ ಎಲ್ಲ ನೋಡಿ. ನೀವಿನ್ನೂ ಈ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಸ್ನೇಹಿತರೆ, ಏನಂದರೆ ಇವತ್ತು ಫ್ರೂಟ್ಸ್ ಕೇಕ್ ಮಾಡ್ತಿರೋದು. ಒಳ್ಳೆ ಪ್ರಶಾಂತವಾದ ವಾತಾವರಣದಲ್ಲಿ ಇಂಥ ಒಳ್ಳೆ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಪಕ್ಕದ ಒಂದು ಜಲ್ಲಿ ಫ್ರೂಟ್ ಕೇಕ್ ಮಾಡೋಣ ಅಂತ. ಇನ್ನೊಂದು ವಿಷಯ ಅಂದರೆ, ಈ ಕೇಕ್ ಯೂಸ್ ಮಾಡ್ತಿರೋದು ಹಿಂಗೆ ಫ್ರೀಸರ್ ಯೂಸ್ ಮಾಡ್ತಿಲ್ಲ ಇದರಲ್ಲಿ. ಹಿಂಗೆ ಹೆಂಗೆ ಮಾಡ್ತೀನಿ ನೋಡಿ, ಫಾರೆಸ್ಟ್ ಮಧ್ಯ ಬಂದಾಗ ನೀವು ಯಾವ ಥರ ಮಾಡ್ಬೋದು ಕೇಕ್ ಅನ್ನೋದು ತೋರಿಸ್ಕೊಡ್ತೀನಿ. ಆ್ಯಪಲ್ ತೊಗೊಂಡಿದ್ದೀನಿ, ಮತ್ತು ಇದು ಕಿತ್ಲೆ ಹಣ್ಣು, ದಾಳಿಂಬೆ, ಪೈನಾಪಲ್ಲು, ಇದು ಡ್ರ್ಯಾಗನ್ ಫ್ರೂಟ್ಸು, ಮತ್ತು ಕಿವಿ ಫ್ರೂಟ್ಸು, ಮತ್ತು 2 ಥರ ದ್ರಾಕ್ಷಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ಬನ್ನಿ. ಓಕೆ ಸ್ನೇಹಿತರೆ, ದ್ರಾಕ್ಷಿನ ಕಟ್ ಮಾಡ್ಕೊಳ್ಳೋಣ. 2 ದ್ರಾಕ್ಷಿ ಇದೆ, ಒಳ್ಳೆ ಟೇಸ್ಟ್ ಇದೆ, ಮಾತ್ರ ಸ್ವೀಟ್ ಆಗಿದೆ ದ್ರಾಕ್ಷಿ. ಕಟ್ ಮಾಡ್ಕೊಳ್ಳೋಣ. ಕಪ್ಪು ದ್ರಾಕ್ಷಿ ತುಂಬಾ ಸ್ವೀಟ್ ಇದೆ. ಆಪಲ್ ಕಟ್ ಮಾಡ್ಕೊಳ್ಳೋಣ. ತುಂಬಾ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ, ಆಯ್ತಾ? ಜಾಸ್ತಿ ದೊಡ್ಡದು ಬೇಡ. ಕಿವಿ ಫ್ರೂಟ್ ಕಟ್ ಮಾಡ್ಕೊಳ್ಳೋಣ. ಕಿವಿ ಫ್ರೂಟ್ ತುಂಬ ಒಳ್ಳೆಯದು ಹೆಲ್ತಿಗೆ. ನೀವು ಆದರೆ ವಾರಕ್ಕೆ ಒಂದ್ಸಲ ತಿಂದರೆ ತುಂಬ ಒಳ್ಳೆಯದು ದೇಹಕ್ಕೆ. ಸ್ವಲ್ಪ ರೇಟ್ ಜಾಸ್ತಿ ಮಾತ್ರ ಕಿವಿ ಫ್ರೂಟ್ಸಿಂದು. ಓಕೆ, ಆರೆಂಜ್ ಕ್ಲೀನ್ ಮಾಡ್ಕೊಳ್ಳೋಣ. ಇದು ಆರೆಂಜು ಸ್ವಲ್ಪ ಬೇರೆ ಥರ ಇದೆ, ಫುಲ್ ಹೈಬ್ರಿಡ್, ನಾರ್ಮಲ್ ಆರೆಂಜ್ ಥರ ಇಲ್ಲ ಇದು. ಈ ಫ್ರೂಟ್ಸ್ನ ನಿಮ್ಮ ಮೊದಲು ಬರೀ ಚೀನಾದಲ್ಲಿ ಮಾತ್ರ, ಯುವಾನ್ಸ್ ಪ್ರಾವಿನ್ಸಲ್ಲಿ ಮಾತ್ರ ಬೆಳೀತಿದ್ರು. ಇವಾಗ ಇದು ಎಲ್ಲ ಕಡೆ ಬೆಳೀತೆ, ಎಲ್ಲ ಕಡೆ ಸಿಗುತ್ತೆ. ಇದು ಆಲ್ಮೋಸ್ಟ್ ನಿಮ್ಗೆ ಯಾವ ಊರಲ್ಲಿ ಇದೆ ವಿಡಿಯೋ ನೋಡ್ತೀರಾ, ಆ ಊರಲ್ಲಿ ಪ್ರತಿಯೊಂದು ಊರಲ್ಲೂ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಿಗುತ್ತೆ ನನಗೆ ಗೊತ್ತಿರಂಗೆ. ಇದನ್ನ ಕಟ್ ಮಾಡ್ಕೊಳ್ಳೋಣ.
ಓಕೆ ಫ್ರೆಂಡ್ಸ್, ದಾಳಿಂಬೆ ಹಣ್ಣು ಕಟ್ ಮಾಡ್ಕೊಳ್ಳೋಣ. ನೋಡಿ ಏನು ಸೈಜ್ ಇದೆ ದಾಳಿಂಬೆ ಹಣ್ಣು. 460 ಗ್ರಾಮ್ ಇದೆ ಒಂದೇ ಒಂದು ದಾಳಿಂಬೆ ಹಣ್ಣು. ಗೆಳೆಯರೆ, ಡ್ರ್ಯಾಗನ್ ಫ್ರೂಟ್ನ ಕಟ್ ಮಾಡ್ಕೊಳ್ಳೋಣ. ಇದನ್ನ ಕಟ್ ಮಾಡ್ಕೊಂಡು ಸ್ಕಿನ್ ಹಂಗೆ ಪೀಲ್ ಮಾಡ್ಬಿಡೋಣ. ಒಳಗಡೆ ಮಾತ್ರ ಫುಲ್ ಸಾಫ್ಟ್ ಆಗಿರುತ್ತೆ ಮಾತ್ರ ಇದು. ಒಂದೇ ಒಂದು ಸಾಕು ಪೀಸ್ ಆಯ್ತಾ, ಜಾಸ್ತಿ ಏನ್ ಬೇಡ, ಒಂದೇ ಪೀಸ್ ಸಾಕಿದಕ್ಕೆ ಕಟ್ ಮಾಡ್ಕೊಳ್ಳಿ. ಗೆಳೆಯರೆ, ನೀರು ಇಟ್ಕೊಳ್ಳೋಣ. ನೀರು ಸ್ವಲ್ಪ ಬಿಸಿ ಆಗ್ಲಿ. ಬಿಸಿ ಆದ್ಮೇಲೆ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ. ಸಕ್ಕರೆ ಏನಕ್ಕೆ ಹಾಕೊಳ್ಳೋದಂದ್ರೆ ಟೇಸ್ಟ್ ಬರಲಿ ಅಂತ, ಸ್ವೀಟ್ನೆಸ್ ಇರಲಿ ಅಂತ. ಕೇಕಲ್ಲಿ ಮೇನ್ ಬೇಕಾಗಿರೋದು ಸ್ವೀಟ್ ಇರಲಿ ಅಂತ ಸಕ್ಕರೆ ಹಾಕೊಳ್ಳೋಣ. ಸಕ್ಕರೆ ಇಟ್ಕೊಂಡ್ಮೇಲೆ ಜಿಲೆಟಿನ್ ಪೌಡರ್ ಆರ್ ಜೆಲ್ಲಿ ಪೌಡರ್ ಸೇಮ್ ಅದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಪಾಕ ಮಾಡ್ಕೊಳ್ಳೋಣ ಅಷ್ಟೇ. ಸಕ್ಕರೆ ಹಾಕೊಳ್ಳೋಣ. ಸಕ್ಕರೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಸಣ್ಣ ಕೇಕ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಹಾಕೊಳ್ಳಿ. ದೊಡ್ಡ ಕೇಕ್ ಮಾಡ್ತೀರಾ, ಫ್ಯಾಮಿಲಿ ದೊಡ್ಡದಾಗಿ ತುಂಬಾ ಜನ ಇದ್ದೀರಾ ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಆಯ್ತಾ. ಗೆಳೆಯರೆ, ಇದು ಸಕ್ಕರೆನ ಈ ತರ ಪಾಕನ ಅಲ್ಲಾಡ್ತಾನೆ ಇರಬೇಕು ಆಯ್ತಾ. ಜೆಲ್ಲಿ ಪೌಡರ್ ಆರ್ ಜಿಲೆಟಿನ್ ಪೌಡರ್ ಹಾಕೊಳ್ಳೋಣ. ಓಕೆ, ಜಿಲೆಟಿನ್ನ ಇದು ಮಿಕ್ಸ್ ಮಾಡಿರೋ ಪಾಕನೆಲ್ಲ ಇದಕ್ಕೆ ಹಾಕೊಳ್ಳೋಣ. ಸ್ವಲ್ಪ ಕೆಳಗಡೆ ಒಂದು ಲೇಯರು. ಪೈನಾಪಲ್ ಇಟ್ಕೊಳ್ತೀನಿ ಸೆಂಟ್ರಲ್ಲಿ. ದಾಳಿಂಬೆ ಹಾಕೊಳ್ಳೋಣ. ಗ್ರೇಪ್ಸ್ ಹಾಕೊಳ್ಳೋಣ 2 ಕಲರಿಂದು. ಡ್ರ್ಯಾಗನ್ ಫ್ರೂಟ್ಸ್ ಹಾಕೊಳ್ಳೋಣ. ಆಪಲ್ ಹಾಕೊಳ್ಳೋಣ. ಕಿವಿ ಫ್ರೂಟ್ಸ್ಗಳು ಹಾಕೊಳ್ಳೋಣ. ಆರೆಂಜ್ ಹಾಕೊಳ್ಳೋಣ. ಸ್ಲೈಸ್ ನೋಡಿ ಹೆಂಗಿದೆ. ಓಕೆ ಬಂಧುಗಳೇ, ಫ್ರೂಟ್ಸ್ ಎಲ್ಲ ಹಾಕಿ ಪಾಕದಲ್ಲಿ ಇಟ್ಟಿದ್ದೀವಿ. ಪಾಕ ಹಾಕಿದ್ದೀವಿ ಅದ್ರ ಮೇಲೆ. ಫ್ರೂಟ್ಸ್ ಮೊದಲು ಹಾಕಿ ಅದ್ರ ಮೇಲೆ ಪಾಕ ಹಾಕಿ ಮತ್ತೆ ಫ್ರೂಟ್ಸ್ ಹಾಕಿ ಮತ್ತೆ ಪಾಕ ಹಾಕಿ ಫುಲ್ ಹಿಂಗೆ ಇಟ್ಟಿದ್ದೀವಿ. 15 ನಿಮಿಷ ಬಿಟ್ಟು ನೋಡೋಣ ಏನಾಗುತ್ತೆ, ನನಗೆ ಗೊತ್ತಿಲ್ಲ. ನೀವು ನೆಗಡಕ್ಕೆ ಹೋಗಬೇಡಿ, ಫಸ್ಟ್ ಟೈಮ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಇದನ್ನ ಫ್ರೀಸರಲ್ಲಿ ಇಡಬೇಕು. ಫ್ರೀಸರ್ ಇಟ್ಟಿಲ್ಲ ಇವತ್ತು, ಯಾಕಂದರೆ ಈ ಫಾರೆಸ್ಟಿಂದ ಫ್ರೀಸರ್ಗೆ ನಾವು ಉಡ್ಕೊಂಡು ಹೋಗ್ತೀನಿ 40 ಕಿಲೋಮೀಟ್ರ್ ಆಗುತ್ತೆ. ನಾನು ಇದನ್ನ ಇಟ್ಕೊಂಡು 40 ಕಿಲೋಮೀಟ್ರ್ ಹೋಗೋಷ್ಟರಲ್ಲಿ ನಾನು ಕ್ಲೋಸ್. ಆಮೇಲೆ ಮಗ್ಡಿ ಮಮ್ಮ ಕಲಾಸ್. ಅದಕ್ಕೆ 15 ನಿಮಿಷ ಇಟ್ಟು ನೋಡೋಣ ಏನಾಗುತ್ತೆ ಅಂತ. ಆಮೇಲೆ ನೋಡಿ ಏನು ಕತೆ ನಾನು ಹೇಳ್ತೀನಿ. ನನಗೂ ಗೊತ್ತಿಲ್ಲ ಏನಾಗುತ್ತೆ ಅಂತ. ನೋಡೋಣ ಏನಾಗುತ್ತೆ ಅಂತ. ಅಮ್ಮನ ಫೇಲಾದೆ, ಅಮೇರಿಕಾ ಪಾಲಾದೆ. ನಾನು ಮಾಡೋ ಕುಕಿಂಗ್ ಗೊತ್ತಲ್ಲ, ಯಾವಾಗಲೂ ಫೇಲೇ. ಒಂದಿನ ಪಾಸ್ ಆಗಿದೆ, ಫುಲ್ ಫೇಲ್ ಆಗಿದೆ. ಲಾಲ್ ಮರೋಲ್ಲ ಅಂದರೆ ಇದಕ್ಕೆ ಫ್ರೀಸರಲ್ಲಿ ಇಡಬೇಕು. ಯಾಕಂದರೆ ಇವಾಗ ಏನು ವಿಷಯ ಅಂದರೆ, ನಾನು ಜಿಲೆಟಿನ್ ಹಾಕ್ತಿದ್ನಲ್ಲ ಅದ್ರ ಒಂದು ಎಫೆಕ್ಟ್ ಆಗ್ಬಿಟ್ಟಿದೆ. ಅದೇನಾಗಿದೆ ಅಂದರೆ, ನೀರಲ್ಲಿ ನಾನು ಫಸ್ಟೇ ಮಿಕ್ಸ್ ಮಾಡಬೇಕಿತ್ತು. ಕೋಲ್ಡ್ ನೀರಲ್ಲಿ ಮಿಕ್ಸ್ ಮಾಡಿದರೆ ಸರಿಯಾಗೋದು ಇಟ್ಕೊಳ್ಳೋದು. ಅದು ಮಾಡಿಲ್ಲ. ಮತ್ತು ಫ್ರೀಸರಲ್ಲಿ ಇಟ್ಟರೆ ಇದಕ್ಕೆ ಗಟ್ಟಿ ಆಗೇ ಆಗುತ್ತೆ. ಬಟ್ ಇವತ್ತು ಫ್ರೀಸರ್ ಇಲ್ಲ ನನಗೆ, ಯಾಕಂದರೆ ಫಾರೆಸ್ಟ್ ಏರಿಯಾದಲ್ಲಿ ಇರೋದಲ್ವಾ. ಇದು ವೆಸ್ಟರ್ನ್ ಘಾಟಲ್ಲಿ ಇದ್ದೀನಿ ಇವಾಗ, ಫಾರೆಸ್ಟ್ ಮಧ್ಯ. ಏನು ಮಾಡೋಕ್ಕಾಗಲ್ಲ. ಕತೆ ಎಲ್ಲ ಜೀವನ, ಹೇಳಿ ಏನು ಪ್ರಯೋಜನ ಇಲ್ಲ. ಗೊತ್ತು ಚೆನ್ನಾಗಿರೋ ಒಳ್ಳೊಳ್ಳೆ ಕಮೆಂಟ್ ಬರುತ್ತೆ ಅಂತ. ನೋ ಪ್ರಾಬ್ಲಮ್, ಏನು ಮಾಡೋಕ್ಕಾಗುತ್ತೆ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್. ಮನೆಗೆ ಹೋದ್ಮೇಲೆ ಫ್ರೀಸರ್ಲಿ ಇಟ್ಟಾಗ ಈ ಥರ ಆಗಿದೆ ನೋಡಿ.